ಹಾಯ್ ಹೆಲೋ ನಮಸ್ತೆ. ಏನಿದು ಡ್ರೆಸ್ಸು ಅಂತ ನೋಡ್ತಿದ್ದೀರಾ? ನನ್ನ ಮಗ ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದ. ಸೊ ಅದ್ರದ್ದು ನಾವು ಬಂದಿಲ್ಲ ಅಂತ ತುಂಬ ಬೇಜಾರಾಗ್ತಾಯಿದೆ. ಅದಕ್ಕೆ ನಾನು ನಮ್ಮ ಮನೆಯವರು ಹೋಗಿದ್ವಿ. ಅಲ್ಲಿ ಏನಪ್ಪ ನಾಟಕ ಅಂದರೆ ಸಾಲು ಮರದ ತಿಮ್ಮಕ್ಕ ಅವ್ರದ್ದಾಗಿತ್ತು. ಅದನ್ನು ನೋಡಿ ತುಂಬ ಖುಷಿ ಆಯಿತು. ಅವರ ಸಾಧನೆ ನೋಡಿ ನಮಗೂ ಒಂಥರ ಇನ್ಸ್ಪಿರೇಷನ್ ಆಯಿತು. ಗಿಡಗಳನ್ನ ನಾವು ನೆಡಬೇಕು ಅನ್ನೋದೊಂಥರ ಮನಸ್ಸಲ್ಲಿ ನಮಗೂ ಕೂಡ ಬಂತು. ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮು, ಸ್ಕೂಲ್ ಪ್ರೋಗ್ರಾಮು. ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದ್ರು, ಎಲ್ಲ ಥರದ್ದು ಚೆನ್ನಾಗಿತ್ತು. ನನ್ನ ಮಗ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದನ್ನ ನೋಡಿ ನನಗೂ ತುಂಬ ಖುಷಿ ಆಯಿತು. ಅದಾದಮೇಲೆ ನಾನು ಹೊರಟೆ ಅಲ್ಲಿಂದ. ಆಮೇಲೆ ಮಕ್ಳದ್ದು ಪ್ರೋಗ್ರಾಮ್ ನಡೀತಾ ಇತ್ತು, ಆದರೂ ನಾನು ಹೊರಟೆ. ಯಾಕಂದರೆ ನಾನು ನನ್ನ ತಂಗಿ ಮನೆಗೆ ಹೊರಡಬೇಕಾಗಿತ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಅಲ್ಲಿಂದ ಬೇಗನೆ ಬಿಟ್ಟೆ ನನ್ನ ಮಗನ ಕರ್ಕೊಂಡು. ಆಮೇಲೆ ಹೊರಗಡೆ ಬಂದೆ. ತುಂಬ ಚೆನ್ನಾಗಿ ಡೆಕೋರೇಟಿವ್ ಮಾಡಿದರು, ಕಲರ್ಫುಲ್ಲಾಗಿ. ಕಲೋದಯ ಅನ್ನೋದೇ ಅಲ್ಲಿನ ಪ್ರೋಗ್ರಾಮ್ ಆಗಿತ್ತು. ನನ್ನ ಮಗನೂ ಬರ್ತಾ ಇರ್ತಾನೆ. ನೀವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ ಬರ್ತಾನೆ ಇನ್ನೇನು. ತುಂಬ ಚೆನ್ನಾಗಿ ಡೆಕೋರೇಟಿವ್ ಮಾಡಿದರು. ಸ್ಕೈಯಲ್ಲಿ ಒಂಥರ ಈ ಗಾಳಿಪಟ, ರೋಡು ಆ ಕಡೆ ಈ ಕಡೆ ಎಲ್ಲ ಲೋಟಸು ಪೇಪರಲ್ಲೇ ಕ್ರಿಯೇಟಿವ್ ಆಗಿ ತುಂಬ ಚೆನ್ನಾಗಿ ಡೆಕೋರೇಟಿವ್ ಮಾಡಿದರು. ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಅದಾದಮೇಲೆ ನೋಡಿ ನನ್ನ ಮಗ ಬಂದೇ ಬಿಟ್ಟ, ಕಾಸ್ಟ್ಯೂಮಲ್ಲೇ ಬರ್ತಾಯಿದ್ದ. ನಾನು ಅದಕ್ಕೆ ಅವನಿಗೆ ಆಡ್ಕೋತಾ ಇದ್ದೆ, ಮರಗಳು ನೆಡ್ಕೊಂಬರ್ತಾ ಇದ್ದಾವೆ ನೋಡಿ ಅಂತ. ನನ್ನ ಮಗ ಆ್ಯಕ್ಚುಲಿ ನಾಟಕದಲ್ಲಿ ಮರದ ಪಾರ್ಟ್ ಮಾಡಿದ್ದ. ಅದಕ್ಕೆ ಅವನಿಗೆ ಗ್ರೀನ್ ಡ್ರೆಸ್ ಕೊಟ್ಟಿದ್ದಾರೆ ಹಾಕ್ಕೊಳ್ಳೋಕ್ಕೆ ಅಂತ. ಅದಾದಮೇಲೆ ಸ್ಕೂಲ್ ಹತ್ರ ಬಂದ್ವಿ. ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ರಂಗೋಲಿಗಳೆಲ್ಲ ಹಾಕಿದ್ರು. ತುಂಬ ಚೆನ್ನಾಗಿತ್ತು, ಇನೋವೇಟಿವ್ ಆಗಿತ್ತು. ನನ್ನ ಮಗ ಅದನ್ನು ನೋಡಿ ನನ್ನನ್ನು ಹಾಯ್ ಮಾಡ್ತಾಯಿದ್ದಾನೀಗ. ಆಮೇಲೆ ಒಳಗಡೆ ಹೋದ್ವಿ, ಡ್ರೆಸ್ ಚೇಂಜ್ ಮಾಡೋಣ ಅಂತಂದ್ಬಿಟ್ಟು. ಇದೊಂದು ಒಳಗಡೆ ಕ್ಲಾಸ್ ರೂಮ್ಸ್ಗಳು ತುಂಬ ಚೆನ್ನಾಗಿದ್ದಾವೆ. ಕ್ಲಾಸ್ ರೂಮ್ಸ್ಗಳು ಫುಲ್ಲು ಸುತ್ತಮುತ್ತ ಫುಲ್ಲು ಕ್ಲಾಸ್ ರೂಮ್ಸು. ಸೊ ಸುಮ್ಮನೆ ನಾನು ಅದು ಇರಲಿ ಅಂದ್ಬಿಟ್ಟು ಒಂದು ಕ್ಲಿಪ್ ತೊಗೊಂಡೆ ಅಲ್ಲಿ. ನೋಡಿ ಮಧ್ಯ ಅಲ್ಲೇ ಸೆಂಟರ್ ಸ್ಟೇಜ್ ಇದೆ. ನೆಕ್ಸ್ಟು ಶಿವಂದು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ಗೆ ಮಕ್ಕಳೆಲ್ಲ ರೆಡಿಯಾಗಿ ಹೋಗ್ತಾ ಇದ್ರು. ಅದನ್ನು ನೋಡಿ ತುಂಬ ಖುಷಿ ಆಯಿತು. ನನಗೆ ಶಿವ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಶಿವಂದು ಒಂದು ಕ್ಲಿಪ್ ಇರಲಿ ಅಂದ್ಬಿಟ್ಟು ಒಂದು ಕ್ಲಿಪ್ ತೊಗೊಂಡೆ. ಅದಾದಮೇಲೆ ಅವರು ಡ್ಯಾನ್ಸ್ ಸ್ಟೇಜ್ ಹತ್ರಕ್ಕೆ ಹೋಗ್ತಾಯಿದ್ರು. ನಾನು ಹೊರಡೋಣ ಅಂತ ಅಂದ್ಬಿಟ್ಟು ಹಂಗೆ ಪಿಕ್ ತೊಗೊಂಡು ಅದಾದಮೇಲೆ ನಾನು ಬಸ್ ಸ್ಟ್ಯಾಂಡಿಗೆ ಬಂದೆ. ನಾನು ತಂಗಿ ಮನೆಗೆ ಹೋಗಬೇಕಿತ್ತು ಸ್ವಲ್ಪ. ಏನೋ ನಾನು ಅವಳು ಎಲ್ಲೋ ಹೋಗಬೇಕು ನಾಳೆ ಸಂಡೇಗೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊತಾ ಇದ್ವಿ. ಸೊ ಅದಕ್ಕೋಸ್ಕರ ನಾನು ಅಲ್ಲಿಂದ ಕೆಂಗೇರಿಗೆ ಬಂದು ಅಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ವಾಕಬಲ್ ಆಗಿ ನಡ್ಕೊಂಡು ಹೋಗ್ತಾ ಇದ್ದೆ. ಮೆಟ್ರೋಗೆ ಹೋಗಬೇಕಾಗಿತ್ತು. ಸೊ ಹೆಂಗೂ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ, ಸ್ಯಾಟರ್ಡೆ ಬೇರೆ ರಶ್ ಇರುತ್ತೆ ಅಂತ ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ಕಿಂದ ಚೇಂಜ್ ಮಾಡಬೇಕಾಗಿತ್ತು. ಅದಾದಮೇಲೆ ಆಟೋ ಹಿಡ್ಕೊಂಡೆ. ಆಟೋ ಹಿಡಿದು ಅವಳ ಮನೆಗೆ ತಲುಪಬೇಕಾಗಿತ್ತು. ಅಲ್ಲಿಂದ ಅಲ್ಲಿಗೆ ಸ್ವಲ್ಪ ಒಂದು 15 to 20 ಮಿನಿಟ್ಸ್ ಜರ್ನಿ. ಅದಾದಮೇಲೆ ಮನೆಗೆ ಬಂದು ತಲುಪಿದೆ. ಆಮೇಲೆ ಊಟಕ್ಕೋಸ್ಕರ ಅವಳು ನನ್ನ ಈಚೆ ಕರ್ಕೊಂಡು ಹೋದ್ಲು. ಊಟ ಮಾಡೋಣ ಅಂತಂದ್ಬಿಟ್ಟು. ತುಂಬ ಚೆನ್ನಾಗಿತ್ತು. ಫಿಶ್ ಟ್ಯಾಂಕು ಅದು ಇದೆಲ್ಲ ತುಂಬ ಚೆನ್ನಾಗಿತ್ತು. ಊಟಕ್ಕೂ ಅವಳೆಲ್ಲ ಆರ್ಡ್ರ್ ಮಾಡ್ತಾಯಿದ್ಲು. ಸೊ ನಾನು ಇದನ್ನು ಕ್ಲಿಪ್ಸ್ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿತ್ತು. ಸೊ ನೋಡಿ ನಾವು ಬಿರಿಯಾನಿ ಕುಷ್ಕ ಎಲ್ಲ ಆರ್ಡ್ರ್ ಮಾಡಿದ್ವಿ. ನೋಡಿ ಇದಾಗಿತ್ತು ಇವತ್ತಿನ ನನ್ನ ಎಂಜಾಯ್ಮೆಂಟ್ ಡೇ. ತುಂಬ ಚೆನ್ನಾಗಿತ್ತು, ಇನೋವೇಟಿವ್ ಆಗಿತ್ತು. ನನ್ನ ತಂಗಿಗೆ ಸುಮ್ಮನೆ ರೇಗ್ಸೋಕ್ಕೆ ಇದು ಮಾಡ್ತಿದ್ದೆ. ಹಿಂಗೆ ನನ್ನ ಇವನು ಆಟಾಡ್ತಾ ಇದ್ದ. ಇಲ್ಲಿಗೆ ನನ್ನ ವಿಡಿಯೋ ಎಂಡ್ ಆಗುತ್ತೆ. ಬಾಯ್ ಬಾಯ್, ಸಿಗೋಣ ಇನ್ನೊಂದು ಸಲ.